ಆಕ್ಚುಲಿ ನನ್ಗೆ ಗಿಲ್ಟ್ ಆಗ್ತದೆ ಲಲಿತಮ್ಮ ಅಂತ ಒಬ್ರು ಇದ್ದಿದ್ರು, ಅವರು ದರ್ಶನ್ ಅವ್ರ ಸಿನಿಮಾಗಳಲ್ಲಿ ಒಂದಷ್ಟು ವಿಲನ್ ಎಲ್ಲ ಮಾಡ್ತಿದ್ರು, ಅವ್ರಿಗೆ ಒಂದಷ್ಟು ಹಣ ಸಹಾಯ ಮಾಡ್ತಿದ್ರು. ಜಗ್ಗೇಶ್ ಸರ್ ತುಂಬಾ ದುಡ್ಡು ಕೊಟ್ಟಿದ್ರು ಅವ್ರಿಗೆ. ಜಗ್ಗೇಶ್ ಸರ್ ನಮ್ಮ ಚಾನಲ್ ತುಂಬಾ ರೆಗ್ಯುಲರ್ ನೋಡ್ತಿರ್ತಾರೆ, ಕಷ್ಟದಲ್ಲಿ ಸಹಾಯ ಮಾಡ್ತಾರೆ ದೊಡ್ಡ ಮನುಷ್ಯ ಅವರು. ಇತ್ತೀಚೆಗೆ ಇಲ್ಲಿ ಈ ಹುಸ್ಕೂರು ಆನೆಕಲ್ ಹತ್ರ ಹುಸ್ಕೂರು ಒಂದು ತೇರ್ ಬಿದ್ದೋಯ್ತು ನೋಡಿ. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋ ಒಬ್ರು ಹೆಣ್ಮಗಳು ಬಲೂನ್ ಮರೋ ಹೆಣ್ಮಗಳ ಮೇಲೆ ರಥ ಬಿದ್ದು ಆಕಿದೆ ಅರ್ಧ ದೇಹ ಏನೋ ಸಮಸ್ಯೆ ಆಗಿ ನನ್ಗೆ ಆಸ್ಪತ್ರೆಗೆ ಹೋಗಿ ಆಟೋ ಕಾಸಿಲ್ಲ ಅನ್ನೋದಕ್ಕಿತ್ತು. ಅವ್ರಿಗೆ ಒಂದು 2.5 ಲಕ್ಷ 3 ಲಕ್ಷ ದುಡ್ಡು ಬಂತು. ಬರೀ 20 ವರ್ಷದ ಒಬ್ಬ ಯುವಕ 100 ಕನಸಿದ್ದು ಹುಡುಗ ತಂದಲ್ದೇ ಇರೋ ತಪ್ಪಿಗೆ ಯಾವುದೋ ಕರೆಂಟ್ ವೈರ್ ಬಿದ್ದಿದೆ ಎತ್ತಾಕೋಣ ಅಂತ ಹೋಗಿ ಅದನ್ನ ಮುಟ್ಟಿ ಸ್ಕಿನ್ ಆಗಿ ಅದು ಫಸ್ಟ್ ಫ್ಲೋರಿಂದ ಬಿದ್ದು ಸ್ಪೈನ್ ಕಟ್ಟಾಗಿ 16 ಲಕ್ಷ ರೂಪಾಯಿ ಬಂದಿದೆ ಅವ್ರ ಅಕೌಂಟಿಗೆ. ಸರ್, ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದಿದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅನ್ನೋ ಸೆಗ್ಮೆಂಟ್ ಇದೆ ಅಂತ ಏನು ಗೊತ್ತಿಲ್ಲದೆ ಸೋಷಿಯಲ್ ಮೀಡಿಯಾಗೆ ಬಂದಿರೋರು ನಾವು. ನಮ್ಮ ಅಜ್ಞಾನವೇ ನಮ್ಮ ಶಕ್ತಿ. ನಾವು ಅದನ್ನೇ ಮಾತಾಡ್ತಿರ್ತೀವಿ. ಒಂದು ಸ್ವಲ್ಪ ಕಪ್ ಮುಖ ಹಾಕೊಂಡು ಹಳೆ ಬಟ್ಟೆ ಹಾಕೊಂಡು ನಮ್ಮ ಜನ ಬೈತಾರೆ. ನನ್ನ ಮನೆ ಹಾಂಗ್ಕಾಂಗಿಗೆ ಹೋಗಿದೆ, ಅಲ್ಲಿ ಇದೇ ಟಿ ಶರ್ಟ್ ಹಾಕೊಂಡು ಹೋಗಿದೆ. ಇವ್ನು ಯಾವ ದೇಶಕ್ಕೆ ಹೋಗಿ ಇವ್ನು ಬಟ್ಟೆ ಚೇಂಜ್ ಆಗಲ್ಲ. ಬರಮ್ ನೀವು ಮಾಡ್ತಿರೋ ಇಂಟರ್ವ್ಯೂನ ನಾವು ಚರ್ಚೆ ಮಾಡ್ತಿರ್ತೀವಿ ಪತ್ರಕರ್ತರ ಜೊತೆಲಿ, ಯಾವ ಒಲೆಗೆ ಸೇರಿಸ್ಬೇಕಿದ್ದೀನಿ ನಾನು ಕಾಂಪ್ಲಿಮೆಂಟ್ ಆಗಿ ತಗೋತೀನಿ. ಯಾಕಂದ್ರೆ ನಿಮಗೆ ಸಿಕ್ಕಿದ ಕಡೆ ಮಾಡ್ಬಿಡ್ತೀರಿ, ಸಿಕ್ಕಿದ ಕಡೆ ಆದ್ರೆ ಸ್ಟೋರಿ ಚೆನ್ನಾಗಿರುತ್ತೆ. ಎಷ್ಟು ದುಡ್ಡು ಮಾಡಿದ್ರಿ? ಇಲ್ಲ, ತುಂಬ ಜನ ಪ್ರಶ್ನೆ ಕೇಳ್ತಾರೆ ಎಷ್ಟು ದುಡ್ಡು ಮಾಡಿದ್ರಿ ಅಂತ. ಸತ್ಯ ಹೇಳ್ತೀನಿ ನಿಮಗೆ, ನಮ್ಮ ಮನೆ ಸಾಲದಲ್ಲಿದೆ. ಹಣಕ್ಕೊಂದು ಶಕ್ತಿ ಇದೆ. ಹಾಗಾಗಿ ಹೇಗೆ ಸಂಬಂಧಗಳಿಗೆ ಮೌಲ್ಯಗಳಿಗೆ ಶಕ್ತಿ ಇದೆಯೋ ಹಣಕ್ಕೂ ಶಕ್ತಿ ಇದೆ. ಹಾಗಾಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಶ್ವಥ್ ನಾರಾಯಣ್ ಅವರು ಇಲ್ಲ, ನನಗೆ ರೆಗ್ಯುಲರ್ ಗೊತ್ತಿದ್ರಲ್ಲ, ಅವರು ಎಷ್ಟು ನನಗೇನೋ ಡಿಸ್ಟರ್ಬ್ ಆಯ್ತು ಅಂದರೆ ಅವರ ಮಕ್ಕಳದೇ, ಬೇರೆ ಏನಿಲ್ಲ, ಮಕ್ಕಳದ್ದೇ. ನಾನು ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ, ಅದು ನನಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಮಕ್ಕಳು ನೋಡಿ, ಅವರು 100 ಸಿನಿಮಾ ಮಾಡಿದ್ರು ರಾಜ್ಕುಮಾರ್ ಸರ್ ಜೊತೆಗೆ, ಬೇರೆ ಬೇರೆ ಸಿನಿಮಾ. ಅವ್ರು ಕೊನೆ ಕ್ಷೇಮ ಅವ್ರು ಯಾರು ಅವ್ರ ಕಡೆಯಿಂದ ನಂಗೆ ಕರೆ ಮಾಡಿದ್ರು. ತುಂಬ ಕಷ್ಟದಲ್ಲಿದ್ದಾರೆ ಅಶ್ವಥ್ ನಾರಾಯಣ್ ಅಂತ. ಹೋದೆ, ಗಂಡ ಹೆಂಡತಿ ಅಷ್ಟು ನನ್ನ ತಾತನಿಗೆ ಹಿರಿಯರು ನಾನು ಕಾರ್ ಇಟ್ಕೊಳಕ್ಕೆ ಬಂದರು. ಅಯ್ಯೋ ನಂಗೆ ಶ್ರೇಯಸ್ಸಲ್ಲ, ಏನಾಗಬೇಕು ಅಮ್ಮ ಸಂದರ್ಶನ ಕೊಟ್ಟರು, ಏನಾಗಬೇಕು ಸಹಾಯ. ನಾವೊಂದು 2-4 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಕೊಟ್ವಿ. ಓಕೆ, ಕೇಳಿ ಆಕ್ಚುಲಿ ನನ್ಗೆ ಗಿಲ್ಟ್ ಆಗ್ತದೆ. ಅವ್ರಿಗೆ 2-4 ಲಕ್ಷ ಕೊಡ್ಸಿದ್ವಿ. ಆಮೇಲೆ ಲಲಿತಮ್ಮ ಅಂತ ಒಬ್ರು ಇದ್ದಿದ್ರು, ಅವರು ದರ್ಶನ್ ಅವ್ರ ಸಿನಿಮಾಗಳಲ್ಲಿ ಒಂದಷ್ಟು ವಿಲನ್ ಎಲ್ಲ ಮಾಡ್ತಿದ್ರು, ಅವ್ರಿಗೆ ಒಂದಷ್ಟು ಹಣ ಸಹಾಯ ಮಾಡ್ತಿದ್ವಿ. ಜಗ್ಗೇಶ್ ಸರ್ ತುಂಬ ದುಡ್ಡು ಕೊಟ್ಟಿದ್ರು ಅವ್ರಿಗೆ. ಜಗ್ಗೇಶ್ ಸರ್ ನಮ್ಮ ಚಾನಲ್ ತುಂಬ ರೆಗ್ಯುಲರ್ ನೋಡ್ತಿರ್ತಾರೆ, ಕಷ್ಟದಲ್ಲಿ ಸಹಾಯ ಮಾಡ್ತಾರೆ ದೊಡ್ಡ ಮನುಷ್ಯ ಅವರು. ಸೊ ಆ ಥರ ತುಂಬ ಜನಕ್ಕೆ ಮಾಡಿದ್ವಿ. ಇತ್ತೀಚೆಗೆ ಇಲ್ಲಿ ಈ ಹುಸ್ಕೂರು ಆನೆಕಲ್ ಹತ್ರ ಹುಸ್ಕೂರು ಒಂದು ತೇರ್ ಬಿದ್ದೋಯ್ತು ನೋಡಿ. ಆಕೆ ಪಾಪ ಯಾರೂ ಅಲ್ಲ, ತಾನು ಸಂಬಂಧವಿಲ್ಲದೆ ಒಂದು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋ ಒಬ್ರು ಹೆಣ್ಮಗಳು ಬಲೂನ್ ಮರೋ ಹೆಣ್ಮಗಳ ಮೇಲೆ ರಥ ಬಿದ್ದು ಆಕಿದೆ ಅರ್ಧ ದೇಹ ಏನೋ ಸಮಸ್ಯೆ ಆಗಿ ಆ ಮಗು ಓದ್ಸೋಕ್ಕಾಗದೆ, ಎದ್ದು ಓಡೋಕ್ಕಾಗದೆ, ಗಂಡನೇ ಆಕೆ ಟಾಯ್ಲೆಟ್ ಎಲ್ಲ ಬಳ್ಕೊಂಡು ಓಡ್ತಿದ್ರು. ನನಗೆ ಆಸ್ಪತ್ರೆಗೆ ಹೋಗಿ ಆಟೋ ಕಾಸಿಲ್ಲ ಅನ್ನೋದಕ್ಕಿತ್ತು. ಅವ್ರಿಗೆ ಒಂದು 2.5 ಲಕ್ಷ 3 ಲಕ್ಷ ದುಡ್ಡು ಬಂತು. ಇಲ್ಲಿ ಒಬ್ಬ ಹುಡುಗ ಬರೀ 20 ವರ್ಷದ ಒಬ್ಬ ಯುವಕ 100 ಕನಸಿದ್ದು ಹುಡುಗ ತಂದಲ್ದೇ ಇರೋ ತಪ್ಪಿಗೆ ಯಾವುದೋ ಕರೆಂಟ್ ವೈರ್ ಬಿದ್ದಿದೆ ಎತ್ತಾಕೋಣ ಅಂತ ಹೋಗಿ ಅದನ್ನು ಮುಟ್ಟಿ ಸ್ಕಿನ್ ಆಗಿ ಅದು ಫಸ್ಟ್ ಫ್ಲೋರಿಂದ ಬಿದ್ದು ಸ್ಪೈನ್ ಕಟ್ಟಾಗಿ 16 ಲಕ್ಷ ರೂಪಾಯಿ ಬಂದಿದೆ ಅವ್ರ ಅಕೌಂಟಿಗೆ. ಆ ಹುಡುಗ ಸ್ಪೈನ್ ಕಟ್ಟಾಗಿ ನಾನು ಆಗಲ್ಲ ಅಂತ ಇದು ಕನಸು ಅಲ್ವಾ? ಅಲ್ಲ ಕೇಳಿ, ಆ ಹುಡುಗನ ವಿಡಿಯೋನ ಬೇಕಾದ್ರೆ ನಿಮ್ಗೆ ಕಳಿಸ್ತೇನೆ, ಎಡಿಟ್ ಮಾಡೋ ಕೇಳಿ, ನಿಮ್ಮ ಎಡಿಟರ್ ಕಳಿಸ್ತೇನೆ ನಾನು. ಆ ಹುಡುಗ ಬಂದ ಹಣ ನೋಡಿ, ಹಣಕ್ಕೆ ಶಕ್ತಿ ಇಲ್ಲ ಅಂತಲ್ಲ ಅವ್ರು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಣದ ಬಗ್ಗೆ ತಾತ್ಸಾರ ಹೋಗಿ ಮಾತಾಡೋರಿಗೆ ಆ ಹಣ ಬಂದ ಕಾರಣ ಆತನನ್ನು ಯಾರೂ ನೋಡಿಲ್ಲ. ತಂದೆ ತಾಯಿ ಪಾಪ ಕಷ್ಟದಲ್ಲಿದ್ದಾರೆ, ತಂದೆ ಇಲ್ಲ, ತಾಯಿ ತುಂಬ ಕಷ್ಟದಲ್ಲಿದ್ದಾರೆ. ಸ್ವಂತ ಅಕ್ಕ ಕರ್ಕೊಂಡ್ಬಂದು ತನ್ನ ಮನೇಲಿ ಇಟ್ಕೊಂಡು ಲಿಟ್ರಲಿ ಆತನ ಹೇಲ್ ಬಾಚಿ ಸಾಕ್ತಿದ್ದಾರೆ. ನಾವು ಹೋದಾಗ ತುಂಬ ಕೇಳಿದ್ರು, ನಾವು ವಿಡಿಯೋ ಮಾಡಕ್ಕೆ ನಾನು ₹1 ಕೊಟ್ಟಿಲ್ಲ ಸರ್. ಆದರೆ ನಮ್ಮ ಚಾನಲ್ಗೆ ಇರೋ ಶಕ್ತಿ ಒಂದಿದೆಯಲ್ಲ, ಅದನ್ನು ಬಳಸಕ್ಕೆ ಸಮಸ್ಯೆ ಏನಿದೆ? ನಾನು ಕಳ್ಕೊಳ್ಳೋದೇನು? ಹೋಗೋ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿ ಆಯಿತು, ಒಂದು ₹200 ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗಿ ಒಂದು 4 ತಾಸು ಟೈಮ್ ಕಳೆದ್ರೆ ನಾನು ಕಳ್ಕೊಳ್ಳೋದೇನಿದೆ? ಮಾಡಿದ್ವಿ ವಿಡಿಯೋ, ಒಂದು 15-16 ಲಕ್ಷ ದುಡ್ಡು ಬಂತು ಟಿಲ್ ಡೇಟ್. ಆ ಹುಡುಗ ಅದು ಯಾವುದೋ ಟೆಕ್ನಾಲಜಿ ಅಂತೆ, ಆ ಮೈಕೈಗೆಲ್ಲ ಬೆಲ್ಟ್ ಹಾಕಿ, ಅಂದರೆ ಸ್ಪೈನ್ ಕಟ್ಟಾಗಿದೆ, ನಿಲ್ಲಕ್ಕಾಗಲ್ಲ, ಪರ್ಮನೆಂಟ್ ಬೆಡ್ ರೆಸ್ಟ್ ಅಂತ. ಆದರೆ ಅದು ಯಾವುದೋ ಎಕ್ವಿಪ್ಮೆಂಟ್ ಬಂದಿದೆ, ಮೈಕೈಗೆಲ್ಲ ಬೆಲ್ಟ್ ಹಾಕೊಂಡು ನಿಂತ್ಕೊಂಡು ಅದನ್ನ ಥ್ರೆಡ್ಮಿಲ್ ಮೇಲೆ ಓಡಿಸ್ತಿದ್ದಾರೆ. ಅಂದರೆ ಅದನ್ನ ರೀಚಾರ್ಜ್ ಮಾಡೋಕೆ ಆ ಥರದ್ದೇನೋ. ಆ ಹುಡುಗ ಹೇಳ್ತಾನೆ, ಸರ್ ನನಗೊಂದು ಚೂರು ಬೆರಳು, ಅವ್ನ ಕನ್ಸೇನು ಗೊತ್ತಾ, ನನಗೆ ಬಾಡಿ ಬೇಕಾದ್ರೆ ಹಾಸಿಗೆ ಮೇಲೆ ಇರಲಿ, ಕೈ ಬೆರಳು ಒಳಗಾದ್ರೆ ಸಾಕು ನನಗೆ, ನಾನು ಲ್ಯಾಪ್ಟಾಪ್ ಕೆಲಸ ಮಾಡ್ತೀನಿ, ನಿಮ್ಗೆ ವಿಡಿಯೋ ಎಡಿಟರ್ ಆಗ್ತೀನಿ. ಲ್ಯಾಪ್ಟಾಪ್ ವರ್ಕರ್ ಸಾಕು ಸರ್. ಅವ್ನು ಬುದ್ಧಂತ ಓದಿದ್ದಾನೆ, ಡಿಗ್ರಿ ಓದಿದ್ದಾನೆ, ವರ್ಕರ್. ಅದನ್ಗೆ ಏನಾಗಿದೆ, ಕೈ ಹಿಂಗಾಗ್ಬಿಟ್ಟಿದೆ, ಎಲ್ಲ ಏನೂ ಆಗ್ತಿಲ್ಲ ಅವ್ನಿಗೆ ಎಲ್ಲೇನಾರು ಕೆರ್ಕೋತಿದ್ದೇನೆ, ಅವ್ರ ಅಕ್ಕ ಬಂದು ಕೆರಿಬೇಕು, ಬೆಡ್ ಸೋರ್ ಆಗ್ಬಿಟ್ಟಿದೆ ಮಲಗಿ. ಸೊ ಈ ಬೆರಳು ಹಿಂಗಾದ್ರೆ ಸಾಕು ಸರ್, ನಾನು ನಿಮಗೆ ವಿಡಿಯೋ ಎಡಿಟರ್ ಆಗ್ತೀನಿ, ಅಥವಾ ಬೇರೆ ಯಾವುದೋ ಕಂಪ್ನಿಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ಇವತ್ತು ಆ ಹುಡುಗ ಕೈ ಆಡ್ತಿದೆ ಆತನಿಗೆ, ಬಟ್ ಆತನಿಗೆ ಏನೋ ಟ್ರೀಟ್ಮೆಂಟ್ ಇದೆ, ಬೆನ್ನೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ, ಹಣ ಬರ್ತಿದೆ ಆತನಿಗೆ. ನಾವು ಕಳ್ಕೊಳ್ಳೋದೇನು? ಆ ಹುಸ್ಕೂರ್ ಆಕೆಗೆ ನಾವು ದುಡ್ಡು ಆಕೆ ವಿಡಿಯೋ ಮಾಡಿ ಹಾಕಿ ಹುಸ್ಕೂರಲ್ಲಿ ರಥ ಬಿದ್ದು ಹೆಂಗಸಿಗೆ
ನೋವು. ನನ್ನ ಮಗ ಶಾಲೆಗೆ ಹೋಗೋಕ್ಕಾಗ್ತಿಲ್ಲ ಸರ್, ಬೇರೆ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಹುಡುಗ ನನ್ನ ಮಗ ಬಂದು ಶಾಲೆಗೆ ಹೋಗೋ ವಯಸ್ಸು 5-6 ವರ್ಷ, ಅದಕ್ಕೆ ಬ್ಯಾಗ್ ಹಾಕ್ಕೊಂಡು ನನ್ನ ಮುಂದೆ ಅದು ಆ್ಯಕ್ಟಿಂಗ್ ಮಾಡುತ್ತೆ, ಹೋಗೋತ್ತರ ಮನೇಲಿ ಯಾವುದೋ ಬ್ಯಾಗ್ ಹಾಕ್ಕೊಂಡು ನಂಗೆ ಕರಳು ಕಿತ್ತು ಬರುತ್ತೆ, ನಾನು ಏನು ಮಾಡಬೇಕು ಅಂತ. ನಾವು ಎಲ್ಲ ದುಡ್ಡೆಲ್ಲ ಒಂದು 3 ದಿನಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಆಡಿಯನ್ಸ್ಗೆ ಅಂತ ವೀಡಿಯೋ ಮಾಡೋಕೆ ಹೋದರೆ ಆಕೆ ಸಾರ್ ನನ್ನ ಮಗು ನಾಳೆಯಿಂದ ಸ್ಕೂಲಿಗೆ ಹೋಗು, ಆಕೆಗೆ ಇನ್ನೂ ಟ್ರೀಟ್ಮೆಂಟಿಗೆ ಹೋಗಿಲ್ಲ, ಅವರು ದುಡ್ಡಿಗೆ ಬಂದಿದೆ, ಆದರೆ ದುಡ್ಡು ಬಂದಿದೆ, ನಾನು ಸರಿ ಹೋಗ್ತೀನಿ ನನ್ನ ನಂಬಿಕೆ ಹೊಂದಿದೆ ಅವ್ರಿಗೆ, ಮಾನಸಿಕವಾಗಿ ಎದ್ದು ನಿಂತಿದ್ದಾರೆ ಅವರು. ನಾವು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ನಾವು ಇನ್ನೇನು ಚೇಂಜ್ ಮಾಡೋಕ್ಕೆ ಸಾಧ್ಯ ಈ ಜಗತ್ತಲ್ಲಿ? ನಮಗಿರೋ ಶಕ್ತಿ ಬಳಸ್ಕೊಂಡು ಇಷ್ಟು ಮಾಡೋಕ್ಕಾಯ್ತು ಅಂದರೆ ನಾವೇನು ಇಡೀ ದೇಶದಲ್ಲಿ ಸ್ವತಂತ್ರ ಹೋರಾಟ ಮಾಡಿ ಸ್ವತಂತ್ರ ಕೊಡ್ಸೋಕ್ಕಾಗಲ್ಲ, ಅದು ಇಡೀ ದೇಶದಲ್ಲಿರೋ ಬಡತನ ತೆಗಿಯೋಕ್ಕಾಗಲ್ಲ, ಈ ದೇಶದಲ್ಲಿರೋ ಭ್ರಷ್ಟಾಚಾರ ತೆಗಿಯೋಕ್ಕಾಗಲ್ಲ, ಈ ದರಿದ್ರ ರಾಜಕಾರಣಿಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇದನ್ನು ಮಾಡ್ಬೋದಲ್ಲ? ನಮ್ಮ ಶಕ್ತಿ ಏನಿದೆ ನಾವು ಮಾಡ್ತಿದ್ದೀವಿ. ನಮ್ಮ ಹೊಟ್ಟೆ ತುಂಬಿಸ್ಕೊಂಡು ಜನ ನಮ್ಮನ್ನು ಹೊಗಳ್ತಾರೆ, ಆಯಿತು, ದಟ್ಸ್ ಮೈ ಬ್ಲೆಸ್ಸಿಂಗ್, ಐ ಟುಕ್ ಇಟ್. ಅವರ ಆಶೀರ್ವಾದ ಇದೆಯಲ್ಲ, ಹಾಂ, ಅದು ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು. ನಾನು ಪದೇ ನನ್ನ ಮಿಸ್ಸಸ್ ಗಾಯತ್ರಿ ಹತ್ರ ಮಾತಾಡ್ತಾ ಇರ್ತೇನೆ, ಅವರ ಆಶೀರ್ವಾದದಿಂದ ನಾವು ನೆಮ್ಮದಿಯಾಗಿದ್ದೀವಿ, ಶಾಂತಿಯಿಂದಿದ್ದೀವಿ. ನಿಜ ನಿಜ ನಿಜ. ಯಾರಿಗೋ ಯಾವುದೋ ರೀತಿಯಲ್ಲಿ ದೊಡ್ಡ ಅಮೌಂಟ್ ಅಲ್ಲದಿರ್ಬೋದು, ಈ 16 ಲಕ್ಷ ಅಂತ ನನಗೆ ಅದರ ಲೈಫಲ್ಲೇ ಅವ್ರು ನೋಡಿರ್ಲಿಕ್ಕಿಲ್ಲ. ನೋಡಿ, ಬೇಕಾದ್ರೆ ನೀವು ವಿಡಿಯೋ ಎಡಿಟ್ ಮಾಡೋಕೆ ಕೇಳಿ, ಹುಡುಗ ಥ್ರೆಡ್ಮಿಲ್ ಮೇಲೆ ನೋಡ್ತೀರಿ, ವಿಡಿಯೋ ಕಳಿಸ್ತೀನಿ. ಶೈಲಜಾ ಅಂತ ಅವರು, ನಾವು ನೋಡಿ ಅದೇ ನೀವು ಹೇಳಿದ್ರಲ್ಲ ಅನ್ಟಚ್ಡ್ ಅಂತ, ನಾವು ಇವರು ಒಂದ್ಸಲ ಈ ಹನುಮನ್ ನಗರದ ರಾಮ ಮಂದಿರ ಇದೆಯಲ್ಲ, ಇವ್ರು ನಾನು ಹೋಗಿ ಇವ್ರ ಮನೆ ಇರೋ ಶ್ರೀನಗರ, ನಾನು ಇಲ್ಲಿಂದ ಉದ್ರಳ್ಳಿ ನಮ್ಮನೆ, ಸೊ ನಾನು ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಶ್ರೀನಗರ ಪಿಕಪ್ ಮಾಡ್ಕೊಂಡು ವಯಾ ಹನುಮನ್ ನಗರ ರಾಮ ಮಂದಿರ ಮುಂದೆ ಹೋಗ್ತಾ ಇದ್ದೆ. ಒಂದು ಲೇಡಿ ಆಟೋ ಸೈಡಲ್ಲಿ ನಿಲ್ಸ್ಬಿಟ್ಟು ಆ ಪ್ಯಾಸೆಂಜರ್ ಡ್ರಾಪ್ ದುಡ್ಡು ಇಸ್ಕೊತಾ ಇದ್ರು. ನಾನು ನೋಡಿದ್ರೆ ಕಾಕಿ ಕಾಣಿಸ್ಬಿಡ್ತು ನನಗೆ, ಫುಲ್ ಟ್ರಾಫಿಕ್. ನಾನು ಸರ್ ಮುಂದೆ ಅಲ್ಲಿ ಹೋಗಿ ಸಿಗ್ನಲ್ ಹಾಕೊಂಡಿರ್ತೀನಿ, ನೀವು ಹೋಗಿ ಹಾಕಿ ನಂಬರ್ ಇಸ್ಕೊಂಬನ್ನಿ ಅಂತ. ಇವ್ರಿಗೆ ನಂಬರ್ ತಂದರು. ಆ ಪಟ್ಟನ್ ಫೋನ್ ಮಾಡಿದೆ, ಅಕ್ಕ ನಿಮ್ಮೊಂದು ಇಂಟರ್ವ್ಯೂ, ಹೆಣ್ಮಗ್ಳಾಗ ಆಟೋ ಓಡಿಸೋ ಬದುಕು ಕಟ್ತಿದ್ರಲ್ಲ, ಒಂದು ಇಂಟರ್ವ್ಯೂ ಕೊಡಿ ಅಣ್ಣ. ಮಧ್ಯಾಹ್ನ 2 ಗಂಟೆಗೆ ಒಂದು ಮೆಟ್ರೋ ಸ್ಟೇಷನ್ ಹತ್ರ ಬರ್ತೀನಿ, RV ರೋಡ್ ಮೆಟ್ರೋ ಸ್ಟೇಷನ್ ಬನ್ನಿ. ಹೋದ್ವಿ, RV ರೋಡ್ ಮೆಟ್ರೋ ಸ್ಟೇಷನ್ಲೇ ಇಂಟರ್ವ್ಯೂ ಮಾಡಿದ್ವಿ. ನಮ್ಗೆ ಹಿಂಗೆ ಸ್ಟುಡಿಯೋ ಇಲ್ಲ ಏನಿಲ್ಲ, ಹಂಗೆ ಆಟೋ ಗಿಟೋ ಇಟ್ಕೊಂಡು ಮಾಡ್ತೀವಿ ನೀಟಿಗೆ. ಸೊ ಆಯಿತು, ಮುಗೀತು, ಹೋಯಿತು. ಅಲ್ಲಿ ಆಕೆ ಸಹಾಯ ಕೇಳಿಲ್ಲ, ಓಕೆ, ಆಕೆ ನಂಬರ್ ನಾವು ಹಾಕಿಲ್ಲ. ಆಕೆ ಏನು ಹೇಳಿದ್ದಾರೆ ವಿಡಿಯೋದಲ್ಲಿ, ಸರ್ ನನ್ನ ಆಟೋ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಗೆ ಬದುಕ್ತಿದ್ರಿ ಅಂತ ಕೇಳಿದಾಗ, ಇದು ನನ್ನ ಹಳೆ ಆಟೋ ಸರ್, ಇದು ಸ್ಟಾರ್ಟ್ ಆಗಲ್ಲ ನೋಡಿ ಸರ್, ಸಿಕ್ಕಾಪಟ್ಟೆ ತೊಂದರೆ ಕೊಡುತ್ತೆ, ಅದು ಇದಾಗಲ್ಲ ಸರ್, ತುಂಬ ಕಷ್ಟ. ಗಂಡ ಏನೋ ಸಮಸ್ಯೆ ಮಾಡಿಬಿಟ್ಟಿದ್ದಾನೆ ಆಕೆಗೆ, ಹೆಣ್ಮಕ್ಳಿಗೆ. 2 ಹೆಣ್ಮಕ್ಳನ್ನ ಯಾವುದೋ ಹಾಸ್ಟೆಲಿಟ್ಟು ಓದಿಸ್ತಿದ್ದೀನಿ ಸರ್, ನನ್ನ ಮಕ್ಳು ನೋಡೋದ್ರಿಂದ ನಾನು ವಾರಕ್ಕೆ 15 ದಿನಕ್ಕೋ. ಆಕೆ ಕಲಾವಿದೆ, ಬೇರೆ ಡ್ರಾಮಾ ಆರ್ಟಿಸ್ಟು, ಕಲಾಕ್ಷೇತ್ರದಲ್ಲಿ ನಾಟಕ ಮಾಡ್ತಾರೆ, ಹಾಡ್ತಾರೆ. ಹಂಗಾಗಿ ಸರ್ 5 ಗಂಟೆವರೆಗೂ ಓಡಿಸ್ತೀನಿ, ಆಮೇಲೆ ಹೋಗಿ ನಾಟಕ ಇಟ್ಕೊಂಡು ಮಾಡ್ತೀನಿ ಸರ್ ಅಂತ ಇಷ್ಟು ಹಾಕಿದೆ. ಆಕೆ ನಂಬರ್ ಹಾಕಿಲ್ಲ, ಆಕೆ ಸಹಾಯ ಕೇಳಿಲ್ಲ. 3 ದಿನ ನನಗೆ ಕರೆ, ಆ ವಿಡಿಯೋ ನೋಡಿದ್ರು. ನಾನು ಮಂಜುನಾಥ್ ಅಂತ ಅಮೇರಿಕಾಯಿಂದ, ನಾನು ಇಲ್ಲೇನೋ ಕೆಲಸ ಮಾಡ್ತೀನಿ, ಕನ್ನಡಿಗ. ಆಕೆಗೆ ಒಂದು ಹೊಸ ಆಟೋ ಎಷ್ಟಾಗುತ್ತೆ ನಂಗೆ ಹೇಳಿ ಪರಮ್ ನೀವು ಅಂದರು. ಸರ್ ಏನು ಸರ್ ಹಿಂಗೆ ಹೇಳ್ತಿದ್ರು ಪರಮ್, ನಾನು ಆಕೆಗೆ ಹಣ ಕೊಡಲ್ಲ, ನಿಮಗೆ ಕೊಡ್ತೀನಿ, ನೀವು ಹೋಗಿ ನನಗದು ಹೇಳಿ. ನಾನು ಸೀದಾ ಕ್ಯೂರಾಜ್ ಬಜಾಜಿಗೆ ಫೋನ್ ಮಾಡಿ, ಸರ್ ಎಷ್ಟಾಗುತ್ತೆ ಸರ್, ಅವ್ನು 3 ಲಕ್ಷ ಚಿಲ್ಲರೆ ಏನೋ ಕಳಿಸಿದ. ನಾನು ಆ್ಯಸ್ ಇಟ್ ಈಸ್ ಫೋಟೋ ತೆಗೆದು ಅವ್ರಿಗೆ ಕಳಿಸಿದೆ, ಆ ಕೊಟೇಶನ್. ಅವ್ರು ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ರು. ನಾನು ಹೋಗಿ ಅಷ್ಟು ಅಮೌಂಟ್ ಅವ್ರು ಟ್ರಾನ್ಸ್ಫರ್ ಮಾಡಿ ಆಟೋ ತೊಗೊಂಡು ಮಂಜುನಾಥ್ ಅವ್ರು ಥ್ಯಾಂಕ್ಸ್ ಅಂತ ಹಾಕಿ, ಮಂಜುನಾಥ್ ಅವ್ರ ಹೆಸರು ನನ್ನ ಹೆಸರನ್ನ ಆಟೋ ಮೇಲೆ ಹಾಕಿ. ಏನು ಹೇಳ್ತೀರಿ, ಇದು ನಾನು ಮಾಡಿದ್ದ? ಏನಿಲ್ಲ, ಇದೇ ಲೈಫು. ನಮಗೆ ಡೈರೆಕ್ಟಾಗಿ ಇಷ್ಟ 3 ಲಕ್ಷ ಕೊಡಬೇಕು ಅಂತ ಅನಿಸಿದ್ರು ಕೂಡ ಇಲ್ಲ ನಮ್ಮ ಹತ್ರ. ಅದನ್ನು ಇನ್ನೊಂದು ರೀತಿಯಲ್ಲಿ ವ್ಯವಸ್ಥೆ ಮಾಡೋದಿದೆಯಲ್ಲ, ಅದು ಶಕ್ತಿ ಅಂತೇಳಿ ಹೇಳಿದ್ದು ಅದಕ್ಕೆ. ಹಾಗಾಗಿ ವಿ ಕ್ಯಾನ್ ಇನ್ಫ್ಲೂಯೆನ್ಸ್ ನಮ್ಮನ್ನು. ಈಗ ಜಸಿ ನಾವು ಸರ್, ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಇದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅನ್ನೋ ಸೆಗ್ಮೆಂಟ್ ಇದೆ ಅಂತ ಏನೂ ಗೊತ್ತಿಲ್ಲದೆ ಸೋಷಿಯಲ್ ಮೀಡಿಯಾಗೆ ಬಂದಿರೋರು ನಾವು. ನಮ್ಮ ಅಜ್ಞಾನವೇ ನಮ್ಮ ಶಕ್ತಿ, ನಾವು ಅದನ್ನೇ ಮಾತಾಡ್ತಿರ್ತೀವಿ. ನಮ್ಗೆ ಏನು ಗೊತ್ತಿಲ್ಲ. ನಮಗೆ ಗೌರಿ ಶಕ್ಕಿ ಇದಾರಲ್ಲ, ನಿಮ್ಗೆ ಗೊತ್ತು, ಪತ್ರಕರ್ತರು ಅವ್ರಂತಿರ್ತಾರೆ, ಪರಮ್ ನಮಗೆ ನಮ್ಮ ಈ ಜರ್ನಲಿಸಮ್ ಟ್ರೈನಿಂಗಲ್ಲಿ ಏನೇನೋ ಹೇಳ್ಕೊಟ್ಟಿರ್ತಾರೆ, ನೀವು ಸಂದರ್ಶನಕ್ಕೆ ಹೀಗೆ ರೆಡಿ ಇರಬೇಕು, ಹೀಗೆ ಮಾಡಬೇಕು, ಹೀಗೆ ಮಾತಾಡಬೇಕು, ಹಾಗೆ ಅಂತ. ಆಮೇಲೆ ನೀವು ಇಂಟರ್ವ್ಯೂ ಮಾಡೋ ಜಾಗ ಹೇಗಿರಬೇಕು ನಮ್ಗೆ ಏನೂ ಗೊತ್ತಿಲ್ಲ. ಅದು ನಾವೇನು ಮಾಡ್ತೀವಿ, ನಮ್ಮ ಇರೋದೇ ಒಂದು ಕ್ಯಾಮ್ರಾ, ನೋಡಿ ಈ ಕ್ಯಾಮ್ರಾ ನಂಬರ್ ಇಟ್ಕೊಂಡು ನೋಡ್ತಾರಲ್ಲ, ಇವರೇ ಕ್ಯಾಮ್ರಾಮನ್ನು, ಅದೇ ಹಳೆ ಮೈಕ್ ನಮ್ಮವು. ಹೋಯ್ತೀವಿ ಹಿಂಗೆ ಒಂದು ಸ್ವಲ್ಪ ಕಪ್ ಮುಖ ಹಾಕೊಂಡು, ಹಳೆ ಬಟ್ಟೆ ಹಾಕೊಂಡು, ನಮ್ಮ ಜನ ಬೈತಾರೆ. ಇನ್ನು ನೆಟ್ಟಗೊಂದು ನನ್ನ ಮನೆ ಹಾಂಗ್ಕಾಂಗಿಗೆ ಹೋಗಿದೆ, ಅಲ್ಲಿ ಇದೇ ಟಿ-ಶರ್ಟ್ ಹಾಕೊಂಡು ಹೋಗಿದೆ. ಇವ್ನು ಯಾವ ದೇಶಕ್ಕೆ ಹೋದ್ರೆ ಇವ್ನು ಬಟ್ಟೆ ಚೇಂಜ್ ಆಗಲ್ಲ, ಒಂದು ಡ್ರೆಸ್ ಸೆನ್ಸ್ ಇಲ್ಲ ಅಂತ. ನಂಗೆ ಏನು ನಂತರ ಇರೋವೇ ಅವು. ಸೊ ಗೆಟಿಂಗ್ ಮೈ ಪಾಯಿಂಟ್. ಸೊ ಆ ಥರದ್ದು ನಾವು ಅನ್ಫಾರ್ಮಲ್ ಆಗಿ ಮಾಡ್ತಿರ್ತೀವಿ. ಹಾಗಾಗಿ ಗೌರಿ ಶಕ್ಕಿ ಅದಂತಾರೆ, ಪರಮ್ ನೀವು ಮಾಡ್ತಿರೋ ಇಂಟರ್ವ್ಯೂನ ನಾವು ಚರ್ಚೆ ಮಾಡ್ತಿರ್ತೀವಿ ಪತ್ರಕರ್ತರ ರೀತಿಯಲ್ಲಿ, ಯಾವ ಒಲೆಗೆ ಸೇರಿಸ್ಬೇಕಿದ್ದೀನ ಅಂತ ನಾನು ಕಾಂಪ್ಲಿಮೆಂಟಾಗಿ ತಗೋತೀನಿ. ಯಾಕಂದರೆ ನಿಮಗೆ ಸಿಕ್ಕಿದ ಕಡೆ ಮಾಡಿಬಿಡ್ತೀರಿ, ಸಿಕ್ಕಿದ ಕಡೆ ಆದರೆ ಸ್ಟೋರಿ ಚೆನ್ನಾಗಿರುತ್ತೆ. ಓಕೆ, ಅದೇ ಸಬ್ಜೆಕ್ಟ್ ಚೆನ್ನಾಗಿರುತ್ತೆ, ಕಂಟೆಂಟ್ ಚೆನ್ನಾಗಿರುತ್ತೆ, ಹೋಗುತ್ತೆ. ಸೊ ಹಾಗಾಗಿ ನಾವು ಆ ಥರ ಹೋಗ್ತಿದ್ದೀವಿ ಅಷ್ಟೇ ಫ್ಲೋನಲ್ಲಿ. ಸೊ ಲೈಫ್ ಈಸ್ ಗೋಯಿಂಗ್ ಆನ್. ಈಗ ಯಾವುದೂ ಗೊತ್ತಿಲ್ಲದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಿಂಗ್ ಅಂತ ಗೊತ್ತಿಲ್ಲದೆ ನಾವು ಇನ್ಫ್ಲೂಯೆನ್ಸರ್ಸ್ ಆಗಿರೋರು ಜನ ನಮ್ಮನ್ನು ಇನ್ಫ್ಲೂಯೆನ್ಸರ್ಸ್ ಮಾಡಿದ್ದಾರೆ. ಸೊ ಅವ್ರು ನಮ್ಮನ್ನು ಇನ್ಫ್ಲೂಯೆನ್ಸರ್ಸ್ ಮಾಡಿದ್ಮೇಲೆ ನಮ್ಮ ಹೊಟ್ಟೆ ತುಂಬಿಸಿ, ನನ್ನ ಮಕ್ಕಳ ಎಜುಕೇಷನ್ ಫೀಸ್ ಕಟ್ಟಿ, ನನ್ನ ಮನೆ ಹೋಮ್ ಲೋನ್ ಕಟ್ಕೊಂಡು ನಮ್ಮ ಆಡಿಯನ್ಸು ನಮ್ಮನ್ನು ಸಾಕ್ತಿರ್ಬೇಕಾದ್ರೆ ಅವ್ರು ಕೊಟ್ಟರು ಈ ಶಕ್ತಿನ ಇಟ್ಕೊಂಡು ನಾವು ಸಮಾಜಕ್ಕೆ ಏನು ಒಳ್ಳೇದು ಮಾಡ್ಬೋದು. ದಟ್ ವಿ ಆರ್ ಡೂಯಿಂಗ್ ಇಟ್. ಯಾರನ್ನ ಕರೀಲಿ,
ನಾವು ಅದ್ರಲ್ಲಿ ಸ್ಕ್ರೀನ್ ಮಾಡ್ತೀವಿ, ಯಾರನ್ನು ಈ ಓಕೆ ಇವು ಸಹಾಯ ಮಾಡಬೇಕಾ ಮಾಡಬಾರ್ದಾ, ಇಲ್ಲ ಇದಕ್ಕಿಂತಲೂ ಭಾಳ ಸೀರಿಯಸ್ ಸಮಸ್ಯೆ ಇದೆ ಅವ್ರಿಗೆ ಮಾಡ್ತೀವಿ ಫಸ್ಟು. ಯಾಕಂದ್ರೆ ಏನಾಗುತ್ತೆ, ಪ್ರತಿದಿನ ದುಡ್ಡು ಕೊಡಿ ಅಂತ ಆಡಿಯನ್ಸ್ ಕಡೆ ಅವ್ರು ಕೊಡಲ್ಲ, ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ನಾವು ಆಯ್ಕೆ ಮಾಡ್ಕೋತೀವಿ, ಸ್ವಲ್ಪ ಟೈಮ್ ಕೊಡ್ತೀವಿ ಆಡಿಯನ್ಸಿಗೆ. ಸೊ ಆ ಥರದ್ದು ಮಾಡ್ತೀವಿ. ಸೊ ಜನನೂ ಹೆಲ್ಪ್ ಮಾಡ್ತಿದ್ದಾರೆ, ಅವ್ರು ನಮ್ಮ ಬಗ್ಗೆ ನಂಬಿಕೆ ಇಟ್ಟಿದ್ದಾರೆ. ಕಲಾಮಂದ್ರು ಹೇಳ್ತಿದ್ದಾರೆ ಅಂದರೆ ಸರಿಯಾಗಿ ಹೇಳ್ತಿದ್ದಾರೆ, ಅವ್ರಿಗೆ ಜೀವನ ಸಮಸ್ಯೆ ಇರುತ್ತೆ ನಂಬ್ತಿದ್ದಾರೆ. ಆ ನಂಬಿಕೆ ಉಳಿಸ್ಕೊಂಡು ಹೋಗೋದು ನಮ್ಮ ಕೈಲಿದೆ ಅಷ್ಟೇ. ನೀವು ಸುಖವಾಗಿದ್ದೀರಿ? ಹಾಂ ಸರ್, ಸುಖವಾಗಿ ಇಟ್ಟಿದ್ದಾರೆ. ಖಂಡಿತ. ಇಲ್ಲದ 10-12 ವರ್ಷ ಜೊತೆಲಿ ಇರ್ಲಿಕ್ಕೆ ಸಾಧ್ಯ ಸಾಧ್ಯ ಅಲ್ವಾ? ಹೌದು. ಎಷ್ಟು ಜನ ಇದ್ದಾರೆ ಫ್ಯಾಮಿಲಿ? ನನಗೆ ಒಂದು ಹೆಂಡತಿ, ಒಂದು ಮಗ. ಎಲ್ಲ ಒಂದೊಂದೇ ಹೇಳ್ತೀರಿ, ನಮಗೂ ಒಂದೊಂದೇ, ಮಕ್ಕಳು ಮಾತ್ರ ಆ್ಯಡ್ ಮಾಡಿ. ಎಸ್, ಇದು ಸಬ್ಜೆಕ್ಟ್. ನಾವು ರವಿ ಇದು ಯೂಟ್ಯೂಬರ್ ಆದಮೇಲೆ ಇಲ್ಲ, ನಾನೊಂದು ಹಳೆಯ ಒಂದು ಇಂಡಿಕಾ ಕಾರ್ ಇತ್ತು, ಅದು ನನ್ನ ಹೆಂಡತಿ ಚೈನು ಒಂದು ಹಳೆ ಇಂಡಿಕಾ ಕಾರ್ ಇದೆ. ನಮಗೆ ಬೈಕ್ ಆಗಲ್ಲ, ಈಗ ಡಾಕ್ಯುಮೆಂಟ್ರಿ ಎಲ್ಲ ಮಾಡ್ತೀವಿ, ಓಡೋಕೆ ಬೇಕಾಗುತ್ತೆ, ಮಳೆಗಳೇ ಬರುತ್ತೆ ಅಂದಾಗ ಸಿನಿಮಾ ಥರ ನನ್ನ ಹೆಂಡತಿ ಕೂತ್ಗೆಯಲ್ಲಿ ಚೈನಿಗೆ ಬಿಚ್ಚಿ ತಗೋಗಿ ಅಡ್ವಾನ್ಸ್ ಕಟ್ಟು ಕೊಟ್ಟಿದ್ವಿ. ಅದು 1 ಲಕ್ಷ, ಅದೊಂದು 15-20 ಸಾವಿರಕ್ಕೆ ಚೈನ್ ಇತ್ತು. ಹಂಗೆ ಹಿಂಗೆ ಮಾಡಿ ಶ್ರೀಮಂತ ಗಣ್ಯರನ್ನ ಕೇಳಿ ಸಾಲಾಗೆಲ್ಲ ಮಾಡಿ ತೊಗೊಂಡಿಂದ ಸಾಲ ತೀರಿಸಿದ್ವಿ. ಹಳೆ ಇಂಡಿಕಾ ಇತ್ತು, ಅದು ಕೊನೆಯಲ್ಲಿ ಭಯಂಕರ ಕಾಟ ಕೊಡೋದು ನನಗೆ. ಸೊ ಆ ಇಂಡಿಕಾ ತೊಗೊಂಡು ನಾನು, ನನ್ನ ಹೆಂಡತಿ, ನಮ್ಮ ರವಿ ಇಲ್ಲಿಂದ ಒಂದು ಇಂಟರ್ವ್ಯೂ ತೆಗಿಯೋಕ್ಕೆ ಮೂಡುಬಿದ್ರೆಗೆ, ನಿಮ್ಮೂರಿಗೆ, ಕರಾವಳಿಗೆ, ಪುತ್ತೂರಿಗೆ, ಇಲ್ಲೆಲ್ಲೋ ಮೈಸೂರಿಗೆ, ಅಲ್ಲೆಲ್ಲೋ ಬಂಡೀಪುರಕ್ಕೆ, ಅಲ್ಲೆಲ್ಲೋ ಹೊಸಪೇಟೆಗೆ ಆ ಕಾರಲ್ಲಿ ಸುತ್ತಿದ್ವಿ ನಾವು. ವೈಲ್ಡ್, ವೆರಿ ವೈಲ್ಡ್, ಏನು ಗೊತ್ತಿಲ್ಲ ನಮಗೆ. ಜೇಬಲ್ ಒಂದು DL, ಒಂದು ಕ್ರೂಡ್ ಮನಸ್ಥಿತಿ, ಹೆಂಗಿದ್ವಿ. ಸೊ ಅದಾಗಿ ಆಗಿ ವಿ ಕೇಮ್ ಟು ಯೂಟ್ಯೂಬ್. ವಂಡರ್ಫುಲ್. ಇದು ಬಿಯಾಂಡ್ ಲಿಮಿಟ್ ಅಲ್ಲ, ಅದಕ್ಕಿಂತ ಬೇರೆ ಯಾವ್ದು ಪದ ಇದ್ರೆ ಅದನ್ನು ಯೂಸ್ ಮಾಡೋದು. ನಾಟಕ ಈ ಪರ್ಟಿಕ್ಯುಲರ್ ನನ್ನ ತೇಜಸ್ವಿ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನು ಕಾರಣ? ಅದು ನೋಡಿ, ನಾನು ಮೊದಲಿಂದ ಸಾಹಿತ್ಯದ ವಿದ್ಯಾರ್ಥಿ, ಅಂದರೆ ನನಗೆ ಕನ್ನಡ ಸಾಹಿತ್ಯ ಭಾಳ ಇಷ್ಟ. ಓದಿದ ಕಾಮರ್ಸು, ಆದರೆ ನನ್ನ PU ನನ್ನ 6ನೇ ಕ್ಲಾಸಿಂದ ನನ್ನ ಪ್ರಜಾವಾಣಿ ನನ್ನ ಪ್ರೇರೇಪಿಸಿದ ಪತ್ರಿಕೆ. ನನ್ನ ತಂದೆ ಹಾಲು ಮಾರ್ತಿದ್ರು, ರೋಡ್ ಮನೆ ಲೂಸ್ ಹಾಲು. ಅವರು ಸೈಕಲಲ್ಲಿ ಹೋಗ್ತಿದ್ರು, ಬರ್ತಿರ್ಬೇಕಾದ್ರೆ ಸೈಕಲಲ್ಲಿ ಹಾಲು ಹಾಕಿ ಬೆಳಗ್ಗೆ 4 ಗಂಟೆಗೆ ಹೋಗೋರು, 9 ಗಂಟೆಗೆ ಬರೋರು. ಬರಬೇಕಾದ್ರೆ ಒಂದು ಪ್ರಜಾವಾಣಿನ ಸೈಕಲ್ ಸಿಗಿಸ್ಕೊಂಡು ಬರೋರು. ಪ್ರಜಾವಾಣಿ ಓದಿಸೋರು. ನಮ್ಮ ತಂದೆಗೆ ತುಂಬ ಓದಕ್ಕೆ ಬರಲ್ಲ. ಕೂಡ್ಸ್ಕೊಂಡು ಇದಾನಾಗುತ್ತೆ, ನಾನು ಕೂಡ್ಸ್ಕೊಂಡು ಅದೇನು ಇದೇನು ಅಂತ ಓದೋರು. ನಾನು ಹಿಂಗೆ ದೇವೇಗೌಡರು ಪ್ರಧಾನಿ ಆದ್ರೆ, ಅದು ಇದು ಪ್ರಧಾನಿ ಆದ್ರಂತೆ, SM ಕೃಷ್ಣ CM ಇಂಥ ಓದ್ತಿದ್ದೆ ಕೂತ್ಕೊಂಡು ಅವ್ರ ಮುಂದೆ. ಓದಿ ಭಾನುವಾರ ಸಾಪ್ತಾಹಿಕ ಬಂದ್ಬಿಡೋದು. ಎಸ್, ಸಾಪ್ತಾಹಿಕ ನನ್ನ ರೂಪಿಸಿದ ಪತ್ರಿಕೆ. ಅದರಲ್ಲಿ ಕಥೆ ಬರೋದು, ಒಂದು ವಿಮರ್ಶಾ ಲೇಖನ ಬರೋದು, ಒಂದು ಪ್ರವಾಸ ಕಥನ ಬರೋದು, ಯಾರೋ ಒಬ್ಬರ ಸಂದರ್ಶನ ಬರೋದು, ಸಾಹಿತಿದೋ ಇನ್ನೊಬ್ಬರು ಕಲಾವಿದೊಂದು ಕವಿದ್ದೋ ಇಂಥವಿರೋದು. ಆಮೇಲೆ ಬೇರೆ ಶನಿವಾರ ಕರ್ನಾಟಕ ದರ್ಶನ ಬರೋದು, ಶುಕ್ರವಾರ ಕೃಷಿ ಬಗ್ಗೆ ಬರೋದು, ಈ ಥರದ್ದೆಲ್ಲ ಬರೋದು ಸಪ್ಲಿಮೆಂಟ್ಸು. ನಂಗೆ ಸಪ್ಲಿಮೆಂಟ್ಸ್ ಹೆಚ್ಚು ಖುಷಿ ಕೊಡ್ತಿತ್ತು, ಯಾಕಂದರೆ ಅದು ಸಾಹಿತ್ಯಿಕವಾಗಿರ್ತಿತ್ತು. ಸೊ ಓದ್ತಿದ್ದಿದ್ದು ಕಾಮರ್ಸ್ ಆದರೂ ನಂಗೆ ಸಾಹಿತ್ಯ ಭಾಳ ಪ್ರೀತಿ, ಖುಷಿ ಕೊಡೋಕ್ಕೆ ಶುರು ಆಯಿತು. ಓದಿನ ರುಚಿ ಹತ್ತು. ಆಮೇಲೆ ನಾನು ಲಂಕೇಶ್ ಪತ್ರಿಕೆ, ಹಾಯ್ ಬೆಂಗಳೂರು, ಆಮೇಲೆ ಲೈಬ್ರರಿ ಅಟ್ಯಾಚ್ಮೆಂಟ್, ಇವೆಲ್ಲ ಆಗಿ ಸಾಹಿತ್ಯಕ್ಕೆ ಬಂದೆ. ಶಿವರಾಮ್ ಕಾರಂತರು, ತೇಜಸ್ವಿ, ಕುವೆಂಪು, ಬೇಂದ್ರೆ ಕಾವ್ಯ ಇಂಥವೆಲ್ಲ ಬಂದೆ. ನಾಟಕ, ಕಾರ್ನಾಡರ ನಾಟಕ ಅಂತ. ಹೀಗಿದ್ದಾಗ ನನಗೆ ಸಾಹಿತ್ಯ ಭಾಳ ಆಸಕ್ತಿ ಇತ್ತು. ಆಮೇಲೆ ಥಿಯೇಟ್ರಿಗೆ ಬಂದೆ. ಥಿಯೇಟ್ರಲ್ಲಂತೂ ಸಾಹಿತ್ಯ ಒಡನಾಟ ತುಂಬ ಅನುಕೂಲ ಆಗುತ್ತೆ, ಸಿನಿಮಾ ಮತ್ತು ನಾಟಕದಲ್ಲಿ. ಸೊ ಹೀಗಿದ್ದಾಗ ನಂಗೆ ತೇಜಸ್ವಿ ತುಂಬ ಪ್ರಭಾವಿಸಿದವರು. ಯಾಕಂದರೆ ಒಂದು ಆಫ್ ಬೀಟ್ ಲೈಫ್, ಅಂದರೆ ಕುವೆಂಪು ಅಂತ ಒಬ್ಬ ವೈಸ್ ಚಾನ್ಸಲರ್ ಮಗ ಆಗಿ ಹುಟ್ಟಿದಾರಭ್ಯ ತುಂಬ ಸಿರಿವಂತರ ಮಗನಾಗಿ, ಆ ಕಾಲದ MA ಓದಿ ಮೈಸೂರಿನಂಥ ನಗರದಲ್ಲಿ ಹುಟ್ಟಿ, ಕೊನೆಗೆ ಅವೆಲ್ಲವನ್ನು ಬಿಟ್ಟು, ತನ್ನ MA ಡಿಗ್ರಿಯನ್ನು ಬಿಟ್ಟು, ಕುವೆಂಪು ಅನ್ನುವ ಕಿರೀಟವನ್ನು ಕಳಚಿಟ್ಟು, ಎಲ್ಲ ವೈಭವಗಳನ್ನ ಬಿಟ್ಟು ನಗರದ ಇದನ್ನು ಕಳಿಸ್ಕೊಂಡು ಮೂಡಿಗೆರೆ ಅಂತ ಒಂದು ಹಳ್ಳಿಯ ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಕಾಡು ಮಾಡಿಕೊಂಡು, ಆ ಮೂಡಿಗೆರೆ ಟೌನಲ್ಲೂ ಇಲ್ಲ, ಅಲ್ಲಿಂದ 2 ಕಿಲೋಮೀಟ್ರ್ ದೂರ ಅವ್ರ ತೋಟ, ಅಲ್ಲಿದ್ಕೊಂಡು ಒಬ್ಬ ಪ್ಯಾರ ಬಿರಿಯಾನಿ ಕರಿಯಪ್ಪನ ಥರ ತಾನೂ ಬದುಕ್ತಾ, ಅದೇ ಮಾರ ಪ್ಯಾರ ಬಿರಿಯಾನಿ ಕರಿಯಪ್ಪನ್ನೇ ನೋಡಿ ಬದುಕ್ತಾ, ಅವ್ರನ್ನೇ ಸಾಹಿತ್ಯದಲ್ಲಿ ತರ್ತಾ ಬದುಕಿದ್ದಿತ್ತಲ್ಲ ಆಫ್ ಬೀಟ್. ಅದು ಭಾಳ ಜನ ಯುವಕರಿಗೆ ಆಸಕ್ತಿ ಇರುತ್ತೆ. ಅಂದರೆ ಈಗ ನೋಡಿ, ಭಾಳ ಜನ ಆಸಕ್ತಿಯಲ್ಲಿ ಇಂಜಿನಿಯರಿಂಗ್ ಮಾಡಿಬಿಟ್ಟಿರ್ತಾರೆ, ಅವ್ರಿಗೆ ಆಸಕ್ತಿ ಇರಲ್ಲ. ಸೊ ಆ ಥರದ್ದು ನಂಗೆ ಕಾಡ್ತಿತ್ತು ಅವಾಗ. ನನಗೆ ಈ ತೇಜಸ್ವಿ ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿತ್ತು. ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ಇಲ್ಲಿ ಓದ್ತಿದ್ದೆ, ಅದು ಇದು ಅಂತ. ಒಂದು ಸಮಗ್ರವಾಗಿ ಡಾಕ್ಯುಮೆಂಟ್ರಿ ಮಾಡಬೇಕು ಅಂದಾಗ ಮತ್ತೆ ತೇಜಸ್ವಿ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ ನಾವು 2012ರಲ್ಲಿ. ನನ್ನ ಮೊದಲ ಡಾಕ್ಯುಮೆಂಟ್ರಿ ಇದು. ಅದಾದಮೇಲೆ ಹೀಗೆ ಓದಿನ ಇದರಲ್ಲಿ ನನಗೆ ನನ್ನ ತೇಜಸ್ವಿ ಪುಸ್ತಕ ಇದೆಯಲ್ಲ, ಅಂದರೆ ತೇಜಸ್ವಿಯ ಜುಗಾರಿ ಕ್ರಾಸು, ಕರುವಾಲು, ಅವ್ರ ಅಣ್ಣನ ನೆನಪು, ಪರಿಸರದ ಕಥೆ, ಇವೆಲ್ಲ ಒಂದಾದರೆ ತೇಜಸ್ವಿಯವರ ಬಗ್ಗೆ ಅವ್ರ ಪತ್ನಿ ಬರೋದು ಪುಸ್ತಕ ಇತ್ತಲ್ಲ ಸತ್ತಾಗ, ಅದು ತುಂಬ ಚೆನ್ನಾಗಿದೆ. ಅದು ತೇಜಸ್ವಿಯವರಷ್ಟು ಸಾಹಿತ್ಯಿಕವಾಗಿಲ್ಲ ಬುಕ್ಕು. ಅಂದರೆ ಸಾಹಿತ್ಯದ ಸಾಲುಗಳು ಬರೀಬೇಕಾದ್ರೆ ಏನೇನೋ ಇರ್ತಾವಲ್ಲ ಸಾಲುಗಳೆಲ್ಲ ಒಂದು ರುಚಿ ಅದಿಲ್ಲ, ಆದರೂ ವಿವರ ಚೆನ್ನಾಗಿತ್ತು. ಈ ನೋಡಿ, ತೇಜಸ್ವಿ ಅಷ್ಟು ದೊಡ್ಡ ಮನುಷ್ಯ, ಸಾಹಿತಿ ಎಲ್ಲ ಅಂತಂದ್ರೂ ಒಂದು ಸಲ ಲಂಕೇಶ್ ಮಗಳು ಗೌರಿ ಮೇಡಮ್ಮು
ಒಂದ್ಸಲ ಮೂಡಿಗೆರೆ ಅವ್ರ ತೋಟಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿಬಿಡ್ತಾರೆ. ಹಾಗಾಗಿ ಅವ್ರು ಬರ್ತಾರೆ, ನಾಳೆ ಕಾಯಿ ಚಟ್ನಿ ಮಾಡಬೇಕು, ಚಟ್ನಿ ರುಬ್ಬಬೇಕು ಅಂತ ಹೋಗ್ತಾರೆ. ರಾತ್ರಿ ನೋಡಿದ್ರೆ ಮಿಕ್ಸಿ ವರ್ಕ್ ಆಗ್ತಿಲ್ಲ. ಇವರು ಏನೋ ಕರ್ವಾಲನೋ ಅಥವಾ ಯಾವುದೋ ಜುಗಾರಿ ಕೆಲಸ ಬರ್ಕೊಂಡು ಕೂತವ್ರು ರಾತ್ರಿ. ಬನ್ರಿ ಒಂಚೂರು ಈ ಮಿಕ್ಸಿ ರಿಪೇರಿ ಮಾಡಬೇಕು, ನಾನು ಚಟ್ನಿ ರುಬ್ಬೇಕು ನಾಳೆ ಬೆಳಗ್ಗೆಗೆ ಅಂತವ್ರು. ಯಾಕೆ ಅಂದರೆ ನಾಳೆ ಗೌರಿ ಬರ್ತಾಳೆ ಲಂಕೇಶ್ ಮಗಳು, ನಾನು ಚಟ್ನಿ ಮಾಡೋದು ಹೆಂಗೆ ಅಂತ. ಓ ಹೌದಾ ಅಂತ ಏಪ ಕರ್ವಾಲ ಬರೆಯೋದು ಬಿಟ್ಟು ಬಂದು ಕುತ್ಕೊಂಡು ಮಿಕ್ಸಿ ರಿಪೇರಿ ಮಾಡೋದು. ನೋಡಿ ಅದೇ ತಾನೇ ತೇಜಸ್ವಿ ಅಣ್ಣ ನೆನಪಿನಲ್ಲಿ ಕುವೆಂಪು ನೆನಪುಗಳನ್ನು ಬರೆದಾಗ, ಅಣ್ಣ ನೆನಪಿನಲ್ಲಿ ಕುವೆಂಪು ಹೇಗೆ ತನ್ನ ಪತ್ನಿಯ ಮಾತಿಗೆ ಕಟ್ಟುಬಿದ್ದು ಮನೇಲಿ ಎಮ್ಮೆ ಸಗಣಿ ತೊಳಿತಿದ್ರು, ಎಮ್ಮೆಗೆ ನೀರು ಹಾಕ್ಕೊಂಡು ಎಮ್ಮೆ ತೊಳ್ಕೊಂಡು ಹಾಲು ಕರ್ಕೊಂಡು ಕುವೆಂಪು ಪ್ರಾಮಾಣ ದರ್ಶನ ಬರೆದ ಕವಿ. ಬದುಕು ಅದಕ್ಕೊಂದು ಮುಖ ಇದೆ ತಾನೆ. ಸೊ ಇದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಿತ್ತು. ನನ್ನ ತೇಜಸ್ವಿ ಭಾಳ ಚೆನ್ನಾಗಿರುತ್ತೆ ಅಂತ. ನಾನು ನನ್ನ ಪತ್ನಿ ಮದುವೆ ಆಗಿ ಓಕೆ ನಾವಿಬ್ಬರು ಸೇರಿ ಒಂದು ಪ್ರೊಡಕ್ಷನ್ ಮಾಡೋದು ಹೇಗಿರುತ್ತೆ ಅಂತ ಅಂದ್ಕೊಂಡಾಗ ನಂಗೆ ಬೇರೆ ಯಾವುದೂ ಈಗಲೂ ಕಣ್ಣಿಗೆ ಬೀಳ್ತಾ ಇಲ್ಲ. ಈಗ ನನ್ನ ತೇಜಸ್ವಿ ಆದಮೇಲೆ ಯಾವ್ದು ಮಾಡಬೇಕು ನಾವು ಈಗಲೂ ಹೊಳಿತಾ ಇಲ್ಲ ಯಾವ್ದು ಮಾಡಬೇಕು ಅಂತ. ಸೊ ಆ ಥರದ್ದು ನಾವಿಬ್ಬರು ದಂಪತಿಗಳಾಗಿ ಒಂದು ದಂಪತಿ ಪಾತ್ರ ಮಾಡ್ತಾ ನಮ್ಮ ಬದುಕಿಗೆ ಹತ್ತಿರ ಆಗುವಂಥದ್ದು. ನಮ್ಮದು ಮಂತ್ರಮಾಂಗಲ್ಯ, ತೇಜಸ್ವಿ ರಾಜೇಶ್ವರಿ ಅವ್ರದ್ದು ಮಂತ್ರಮಾಂಗಲ್ಯ. ಅವರು ಈಗ ನಾನು MCOM, ನನ್ನ ವೈಫ್ MA, ಎರಡನ್ನೂ ಬಿಟ್ಟು ಬೇರೆ ಏನೋ ಮಾಡ್ತಾ ಇದ್ದೀವಿ. ಅವರೊಂದು ಅಂಥವೇನೋ ಮಾಡಿದವರು, ಅವ್ರದ್ದು ಪ್ರೇಮ ವಿವಾಹ. ನಮ್ಮ ಸೊ ಸಾಮ್ಯತೆಗಳು ತುಂಬ ಇದ್ದಾವೆ ಅಂತ ಅನ್ನಿಸ್ತು. ಆವಾಗ ಈ ಪುಸ್ತಕ ನಾವು 4 ವರ್ಷದಿಂದ ಇಟ್ಕೊಂಡು ನಾಟಕ ಮಾಡೋಣ ಅಂತ ಬೇರೆ ಬೇರೆ ಡಾಕ್ಟರ್ಗಳನ್ನ ಕೇಳ್ತಿದ್ವಿ. ನಮ್ಮ ಗಿರಿರಾಜ್ ಸರ್ ಅವ್ರು ನಂಗೆ ತುಂಬ ಒಳ್ಳೆಯ ಸ್ನೇಹಿತರು, ನಮ್ಮ ಗುರು ಅಂತ ಕರಿಬೋದು, ಏನು ತಪ್ಪೇ ಇಲ್ಲ ಅದರಲ್ಲಿ. ಅವ್ರು ನಾನು ತುಂಬ ಕಷ್ಟದಲ್ಲಿದ್ದಾಗ ಅವ್ರು ನಂಗೆ ಸಹಾಯ ಮಾಡಿದವರು. ನಮ್ಮ ಮದುವೆ ಮಾಡಿಸ್ತವ್ರು ಅವರೇ, ನಮ್ಮ ಪುರೋಹಿತರು ಅವರೇ ಮಂತ್ರಮಾಂಗಲ್ಯ ಇದರಲ್ಲಿ. ಸೊ ಹಾಗಾಗಿ ಅವರು ತುಂಬ ಒಳ್ಳೆ ಸಾಹಿತ್ಯದ ಓದುಗ, ಒಳ್ಳೆ ಸೆನ್ಸಿಬಲ್ ವ್ಯಕ್ತಿತ್ವ ಅವರು. ಅವ್ರು ಸರಿ ಪುಸ್ತಕ ನಾಟಕ ಮಾಡೋಣ ಚೆನ್ನಾಗಿದೆ ಮಾಡೋಣ ಅಂತ ಅವ್ರಿಗೂ ಅವರೆಲ್ಲನೂ ಒಪ್ಪಲ್ಲ. ಅವರು ಚೆನ್ನಾಗಿದೆ ರೀ ಮಾಡೋಣ ಅಂತ ಹೇಳಿ ಅವರು ಸ್ಕ್ರಿಪ್ಟು ಮಾಡಿಬಿಟ್ರು. ನಮ್ಮ ಪುಣ್ಯ. ಸೊ ಅದಾಯಿತು ನಾಟಕ, ಇಟ್ಸ್ ಹ್ಯಾಪನ್ ಅಷ್ಟೇ. ಎಷ್ಟು ಆಯ್ತು ಈಗ 9 ಶೋ ಆಗಿದೆ, ಹಾಂಗ್ಕಾಂಗ್ದು ಸೇರಿಸಿ. ಡಿಸೆಂಬರಲ್ಲಿ 6 ಶೋ ಇದೆ. ನೀವು ಅದಕ್ಕೆ ನಾಳೆ ಬರ್ತೀವಿ ಅಂದರೆ ಬರಲ್ಲ ಸರ್. ಅದಕ್ಕೆ ನಾಳೆ ನಾಡ್ದು ಆಚೆ ನಡೆದು ರಿಹರ್ಸಲ್ಲು, ನಾಡ್ದು ಆಚೆ ನಡೆದು ಸಾಗರದಲ್ಲಿ ಶೋ, ಬಂದಮೇಲೆ 17 ಮೈಸೂರು ಶೋ, 20ಕ್ಕೆ ಚಿಕ್ಕಮಂಗ್ಳೂರು ಶೋ, 21 ಮೇಲ್ಕೋಟೆ ಶೋ, 29 ಬೆಂಗಳೂರು ಶೋ, 30ಕ್ಕೆ ಮಂಡ್ಯ ಶೋ. ಕಲಾ ಮಾಧ್ಯಮದ ಮಧ್ಯೆ ನೀವು ಜೊತೆಲಿ ಹೋಗ್ತೀರಾ ನಾಟಕಕ್ಕೆ? ಇಲ್ಲ. ಹೀಗೆ ನಮ್ಮ ಓಡಾಟ, ಹೊಡೆದಾಟ, ಹುಚ್ಚರ ಅಲ್ದಾಟ, ಹಿಂಗೆ ನಮ್ಮ ಕತೆ. ಎಷ್ಟು ದುಡ್ಡು ಮಾಡಿದ್ರಿ? ಇಲ್ಲ, ತುಂಬ ಜನ ಪ್ರಶ್ನೆ ಕೇಳ್ತಾರೆ ಎಷ್ಟು ದುಡ್ಡು ಮಾಡಿದ್ರಿ ಅಂತ. ಸತ್ಯ ಹೇಳ್ತೀನಿ ನಿಮಗೆ, ನಮ್ಮ ಮನೆ ಸಾಲದಲ್ಲಿದೆ. ಭಾಳ ಜನ ಈ ಇತ್ತೀಚೆಗೆ ನನಗೊಂದು ಕಳಿಸಿದ್ರು, ಈ ಪೋಸ್ಟ್ರ್ ಹಾಕ್ಬಿಟ್ಟು ಹಿಂಗೆ ಮಾಡ್ತಾರೆ ಅಂತ ಹಾಕ್ತಾರಲ್ಲ ಅವರೆಲ್ಲ ಫೇಸ್ಬುಕ್ಕಲ್ಲಿ. ಯೂಟ್ಯೂಬ್ ಮಾಡಿ ಬಡತನದಲ್ಲಿದ್ದು ಹುಡುಗ ದುಡ್ಡು ಮಾಡಿಬಿಟ್ಟು ಮನೆ ತೊಗೊಂಡವನೇ ಅಂತ. ನಾನು ಅದಕ್ಕೆ ರಿಪ್ಲೈ ಹಾಕೋಣ, ಅಪ್ಪ ಅದಕ್ಕೆ ಎಷ್ಟು ಲೋನ್ ಇದೆ ಅಂತೆಲ್ಲ ಹಾಕೋಣ ಅಂತ ಅಂದ್ಕೊಂಡೆ. ಬದುಕ್ತಿದ್ದೀವಿ. ಈಗ ನಮಗೆ 2 ಎಡಿಟರ್ಸ್ ಇದ್ದಾರೆ, ಒಬ್ಬರು ಕ್ಯಾಮ್ರಾಮನ್ ಇದ್ದಾರೆ, ನಾನು ನನ್ನ ಪತ್ನಿ ಇದ್ದೀವಿ. ನಮ್ಮ ಒಂದು 4 ಕುಟುಂಬ ಬದುಕ್ತಿದ್ದೀವಿ. ಅಷ್ಟು ಮಾಡ್ತಿರೋದೇ ದೊಡ್ಡ ಒಳ್ಳೆಯದು. ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಎಷ್ಟು ನನಗಿದೇ 2019ರಲ್ಲಿ ನನ್ನ ಸ್ನೇಹಿತರು ಸರ್ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂದಾಗ ನಾನು ನಕ್ಕಿದ್ದವನು. ಯೂಟ್ಯೂಬೆಲ್ಲ ಅದೊಂದು ಸುಮ್ಮನೆ ಅದು ಟೈಮ್ ಪಾಸ್ ಅದು ಅನ್ನೋ ಥರ. ಆದರೆ ಅದರಲ್ಲೇ 4 ಕುಟುಂಬ ನಾವು ಬದುಕೋಷ್ಟು ನಮಗೆ ಅದು ಯೂಟ್ಯೂಬ್ ಕೊಡ್ತಿದೆ ಅಂದರೆ ಅದು ನಮ್ಗೆ ಒಳ್ಳೆಯದೇ ಅದು. ಹಾಗಾಗಿ ಆ ಮಟ್ಟಿನಲ್ಲಿ ಬದುಕೋಷ್ಟು ಮಾಡಿದ್ದೀವಿ. ನಮ್ಮ ಲೋನ್ ಕಟ್ಕೊಂಡು, ನಮ್ಮ 3 ಸ್ಟಾಫಿಗೆ ಸಂಬಳ ಕೊಟ್ಕೊಂಡು, ನಮ್ಮ ಓಡಾಟ. ಇನ್ನು ಒಂದಿನ ನಾವು ಹೊರಗಡೆ ಕಾರ್ ತೆಗೆದ್ರೆ ಇಷ್ಟು ಖರ್ಚು ಬರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡಿಕೊಂಡು ಈಗ ನಮ್ಮ ತೆವಲ್ ಬೇರೆ ಇದೆಯಲ್ಲ ನಾಟಕ, ಅದು ನಮ್ಮ ನಾಟಕದಲ್ಲಿ 1 ರೂಪಾಯಿ ಬರೋಲ್ಲ, ಅದು ನಮ್ಮ ಪ್ಯಾಷನ್ನು. ಹಾಗಾಗಿ ಇದೆಲ್ಲ ಮಾಡ್ತಾ ಆಮೇಲೆ ಕೂಡಿಟ್ಟು ಏನು ಮಾಡೋಣ ಹೇಳಿ, ಕೋಟಿಗಟ್ಟಲೆ ಕೂಡಿಟ್ಟು ಏನು ಮಾಡೋಣ, ಆಮೇಲೆ ಏನು ಮಾಡೋಣ. ಆಯಿತು, ಏನೋ ಒಂದು ಸೇವಿಂಗ್ ಬೇಕು, ಪುಟ್ಟದೊಂದು ಸೇವಿಂಗು, ಇನ್ನೊಂದೇನು ಗೊತ್ತಿಲ್ಲ. ನಮ್ಮ ಮನೆ ಮುಗಿದು ಲೋನೆಲ್ಲ ಕ್ಲಿಯರ್ ಮಾಡಿದ್ರೆ ಅದೇ ಒಂದು ಸೇವಿಂಗ್ ಆಗ್ಬೋದು. ಅಷ್ಟೇ ಗೋಯಿಂಗ್ EMI ಏನಿದೆಯೋ ಅದು ಸೇವ್ ಆದ, ಅದು ಮುಟ್ಟಿಸಿದ್ರೆ ಅದು 20 ವರ್ಷಕ್ಕೆ ತಗೊಂಡ್ರದು. ಈಗ 3 ವರ್ಷ ಆಯ್ತು, 17 ವರ್ಷ ನನ್ನ ಶಕ್ತಿ ಇರೋಷ್ಟು ದಿನ ಕಟ್ಬಿಟ್ರೆ ಬಹುಶಃ ನಮ್ಮ ರಿಟೈರ್ಮೆಂಟ್ ಅಸೆಟ್ ಅದೇ. ಎಲ್ಲಿ ಮನೆ ಮಾಡಿದರೆ? ಇಲ್ಲೇ ನಿಮ್ಮ ಸ್ಟುಡಿಯೋ ಹಿಂದ್ಗಡೆ ರೋಡೆ. ಇಲ್ಲಿ ಹತ್ತು? ಹೌದು. ಉತ್ತರಳ್ಳಿ? ಹೌದು, ಉತ್ತರಳ್ಳಿನೂ ಅಲ್ಲ, ನಿಮ್ಮ ಮನೆ, ನಿಮ್ಮ ಸ್ಟುಡಿಯೋ ಹಿಂದ್ಗಡೆನೆ. ಹೌದು, ಬನ್ನಿ ನಮ್ಮ ಮನೆಗೆ ಇಂಟರ್ವ್ಯೂ ಮುಗಿಸ್ ನಮ್ಮ ಮನೆಗೆ. ಮಕ್ಕಳೆಲ್ಲ ಓದ್ತಾ ಇದ್ದಾರೆ? ಮಕ್ಕಳು, ನನ್ನ ಮಗ ಕೃಷ್ಣ ತೇಜಸ್, ಅವನು 2ನೇ ಕ್ಲಾಸು. ನನ್ನ ಮಗಳು ಗೌರಿ, ಅವಳು UKG. ನಾನು ನನ್ನ ಪತ್ನಿ. ಲೈಫ್ ಈಸ್ ಗೋಯಿಂಗ್ ಆನ್. ಅದಕ್ಕೆ ಪ್ಯಾರಲಲ್ಲಿ ಒಂದು ಟೀಮ್ ಮಾಡಬೇಕು ಅಂತಿದೆ. ಇದನ್ನು ಖಂಡಿತ ಬಿಡಲ್ಲ ನಾನು. ಯಾಕೆ ಗೊತ್ತಾ ಸರ್, ಕರ್ನಾಟಕದಲ್ಲಿ ನಾವು ಮಾಡ್ತಿರೋದು, ನಾನು ಇಂಟರ್ವ್ಯೂಸ್ ಅಂತಲೂ ನಾವು ತುಂಬ ಕಡೆ ಹೇಳಲ್ಲ, ನಾವು ಮಾಡ್ತಿರೋ ಡಾಕ್ಯುಮೆಂಟೇಷನ್ ವರ್ಕು. ಈಗ ಏನಾಗುತ್ತೆ, ದಾಖಲೆಗಳು. ಈಗ ನಿಮ್ಮ ಸಂದರ್ಶನ ಇದೆ ಕಲಾ ಮಾಧ್ಯಮದಲ್ಲಿ, ಅದು ಇಂಟರ್ವ್ಯೂ ಅಲ್ಲ, ಅದು ನೀವು ಬದುಕಿ ಬಂದ ಕಾಲಘಟ್ಟದ ಒಂದು ದಾಖಲೆ. ಅದು ನೀವು ಕಂಡ ವ್ಯಕ್ತಿಗಳು, ನೀವು ಕಂಡಂತಹ ಘಟನೆಗಳು, ನೀವು ಕಂಡಂತಹ ಬೇರೆ ಬೇರೆ ವಿದ್ಯಮಾನಗಳ ದಾಖಲೆ. ಅದು ಭಾರ್ಗವ್ ಅವರು ಇಂಟರ್ವ್ಯೂ ಕೊಟ್ಟರೆ ಆ ದಾಖಲೆ. ಒಬ್ಬರು ರಾಕೆಟ್ ಸೈಂಟಿಸ್ಟು, ನಾವು ಹೇಗೆ ಮೊದಲ ರಾಕೆಟ್ನ ಹಾರಿಸಿದ್ವಿ ಅನ್ನೋದು ಅದು ಆ ಕಾಲಮಾನದ ದಾಖಲೆ. ಆ ಥರದ್ದು ಕನ್ನಡಕ್ಕೊಂದು ದಾಖಲೆ ಕ್ರಿಯೇಟ್ ಮಾಡುವ ಕೆಲಸ ಕಲಾ ಮಾಧ್ಯಮ. ಸೊ ಅದನ್ನು ಹೇಗೆ ಬಿಡೋಕ್ಕಾಗುತ್ತೆ? ಈಗ ಇಂಟರ್ವ್ಯೂ ಅಲ್ಲೆಲ್ಲೋ ಯಾರೋ ಬಂದ ನಟ, ಅವನೇನೋ ಜ್ಯೂಸ್ ಕುಡ್ದ, ಅವನೇನೋ ಊಟ ಮಾಡ್ದ, ಅದಲ್ಲ ನಮ್ಮದು.